ಪಹಲ್ಗಾಮ್ ಉಗ್ರರ ದಾಳಿಗೆ ಪ್ರತೀಕಾರವಾಗಿ ಭಾರತೀಯ ಸೇನೆ ನಡೆಸಿದ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಬಳಿಕ ಭಾರತ ಮತ್ತು ಪಾಕಿಸ್ತಾನ ನಡುವೆ ನಡೆದ ಸೇನಾ ಸಂಘರ್ಷದಲ್ಲಿ ಪಾಕಿಸ್ತಾನಕ್ಕೆ ಆಘಾತ ನೀಡಿರುವ ಭಾರತ ಪಾಕಿಸ್ತಾನದ ಅಣ್ವಸ್ತ್ರ ಶೇಖರಣಾ ಕೇಂದ್ರಗಳ ಮೇಲೂ ಕ್ಷಿಪಣಿ ಮಾಡಿದ್ದು ಇದೀಗ ಇದೇ ಪ್ರದೇಶದಲ್ಲಿ ವಿಕಿರಣ ಸೋರಿಕೆಯಾಗ್ತಿದೆ ಅನ್ನುವಂಥ ವದಂತಿ ಹಬ್ಬಿದೆ. ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದ ಸರ್ಗೋದಾದಲ್ಲಿರುವ ವಾಯುನೆಲೆಯ ಮೇಲೆ ಭಾರತ ದಾಳಿ ನಡೆಸಿದ್ದು, ಈ ವಾಯುನೆಲೆ ಕಿರಾನ ಬೆಟ್ಟಗಳೊಂದಿಗೆ ಸಂಪರ್ಕ ಹೊಂದಿದೆ. ಕಿರಾನ ಬೆಟ್ಟದಲ್ಲಿ ಪಾಕ್ ಅಣ್ವಸ್ತ್ರ ನೆಲೆ ಇದೆ ಅನ್ನೋ ಊಹಾಪೋಹಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಈ ಚರ್ಚೆಗಳ ನಡುವೆ ಭಾರತೀಯ ಸೇನಾ ಮುಖ್ಯಸ್ಥರು ಪಾಕಿಸ್ತಾನದ ಕಿರಾನ ಬೆಟ್ಟದಲ್ಲಿರುವ ಅಣ್ವಸ್ತ್ರ ನೆಲೆ ಮೇಲೆ ಭಾರತ ದಾಳಿ ಮಾಡಿದೆ ಅನ್ನೋ ವದಂತಿಯನ್ನ ತಳ್ಳಿಹಾಕಿದ್ದಾರೆ. ಕಿರಾನ ಬೆಟ್ಟಗಳಲ್ಲಿ ಪಾಕಿಸ್ತಾನದ ಅಣ್ವಸ್ತ್ರ ನೆಲೆ ಇದೆಯೋ ಇಲ್ವೋ ಗೊತ್ತಿಲ್ಲ. ಆದರೆ ನಮ್ಮ ಗುರಿ ಉಗ್ರ ನೆಲೆಗಳು ಮಾತ್ರ ಆಗಿತ್ತು. ಅವುಗಳನ್ನು ಹೊಡೆದುರುಳಿಸಿದ್ದೇವೆ. ಕಿರಾನ ಬೆಟ್ಟಗಳಲ್ಲಿ ನಾವು ದಾಳಿ ಮಾಡಿಲ್ಲ ಅಂತ ಸೇನೆ ಹೇಳಿದೆ. ಭಾರತೀಯ ಸೇನೆ ದಾಳಿ ಬಳಿಕ ಪಾಕಿಸ್ತಾನದ ಅಣ್ವಸ್ತ್ರ ಗೋದಾಮು ಇದೆ ಎನ್ನಲಾಗ್ತಿರುವ ಇದೇ ಕಿರಾನ ಬೆಟ್ಟದಲ್ಲಿ ವಿಕಿರಣ ಸೋರಿಕೆಯಾಗ್ತಿದೆ ಅನ್ನೋ ವದಂತಿ ಬಲವಾಗಿ ಹರಡ್ತಾ ಇದೆ. ಇದಕ್ಕೆ ಇಂಪು ನೀಡುವಂತೆ ಅಮೆರಿಕ ಮತ್ತು ಈಜಿಪ್ಟ್ನಿಂದ 2 ವಿಶೇಷ ವಿಮಾನಗಳು ಪಾಕಿಸ್ತಾನಕ್ಕೆ ಆಗಮಿಸಿದ್ದು, ಈ ವಿಶೇಷ ವಿಮಾನಗಳು ವಿಕಿರಣ ಸೋರಿಕೆಯನ್ನ ತಡೆಗಟ್ಟುವ ವಿಮಾನಗಳು ಅಂತ ಹೇಳಲಾಗ್ತಾ ಇದೆ. ಅಲ್ಲದೆ ಪಾಕಿಸ್ತಾನಕ್ಕೆ ಈಜಿಪ್ಟ್ನಿಂದ ಅಪಾರ ಪ್ರಮಾಣದ ಬೋರಾನ್ ರಾಸಾಯನಿಕವನ್ನ ಆಮದು ಮಾಡಿಕೊಳ್ಳಲಾಗ್ತಾ ಇದ್ದು, ವಿಕಿರಣ ಸೋರಿಕೆಯನ್ನ ತಟಸ್ಥಗೊಳಿಸುವುದಕ್ಕೆ ಈ ಕ್ರಮ ತೆಗೆದುಕೊಳ್ಳಲಾಗ್ತಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಭಾರತ ಮತ್ತು ಪಾಕಿಸ್ತಾನ ನಡುವಿನ ಕದನ ವಿರಾಮ ಘೋಷಣೆಗೂ ಇದೇ ವಿಕಿರಣ ಸೋರಿಕೆ ಕಾರಣ ಅಂತ ಹೇಳಲಾಗ್ತಾ ಇದ್ದು, ಕದನ ವಿರಾಮ ಘೋಷಣೆ ಬೆನ್ನಲ್ಲೇ ಪಾಕಿಸ್ತಾನ, ಅಮೆರಿಕ ದೇಶಗಳು ಇಲ್ಲಿನ ವಿಕಿರಣ ಸೋರಿಕೆ ತಡೆಗೆ ಹರಸಾಹಸ ಪಡ್ತಿವೆ ಅಂತ ಹೇಳಲಾಗ್ತಾ ಇದೆ. ಫ್ಲೈಟ್ ರಾಡಾರ್ 24 ದತ್ತಾಂಶದ ಪ್ರಕಾರ ಈಜಿಪ್ಟ್ ವಾಯುಪಡೆಯ ಸಾರಿಗೆ ವಿಮಾನ EGY-1916 ಮೇ 11ರಂದು ಮಧ್ಯಾಹ್ನ ಬರ್ಬುನ್ ವಿಮಾನ ನಿಲ್ದಾಣದಿಂದ ಹೊರಟು ಇದೀಗ ಪಾಕಿಸ್ತಾನ ತಲುಪಿದೆ. ಈ ಬೋರಾನ್ ಅಂದ್ರೇನು ಅನ್ನೋದನ್ನ ನೋಡಬೇಕು. ಸ್ಪೇಷಿಯಲ್ ಡಿಸ್ಟ್ರಿಬ್ಯೂಷನ್ ಇನ್ ಆನ್ ಏರಿಯಾ ಆಫ್ ನಾರ್ತ್ ನೈಲ್ ಡೆಲ್ಟಾ ಎಂಬ ಇತ್ತೀಚಿನ ಅಧ್ಯಯನವು ಈ ಪ್ರದೇಶದಲ್ಲಿ ಮೆಟಾಲಾಯ್ಡ್ನ ಹೆಚ್ಚಿನ ಸಾಂದ್ರತೆಯನ್ನು ವರದಿ ಮಾಡಿದೆ. ಈಜಿಪ್ಟ್ ವಿಮಾನದ ಪಾಕಿಸ್ತಾನದ ಲ್ಯಾಂಡಿಂಗ್ ಈ ಅಂಶಕ್ಕೆ ಸಂಬಂಧಿಸಿರಬಹುದು ಅನ್ನುವಂಥ ಊಹಾಪೋಹ. ಈ ಬೋರಾನ್ ವಿಕಿರಣವನ್ನು ಹೀರಿಕೊಳ್ಳುವ ಗುಣಲಕ್ಷಣಗಳಿಗಾಗಿ ಪರಮಾಣು ಶಕ್ತಿ ವಲಯ ಸೇರಿದಂತೆ ವ್ಯಾಪಕ ಕೈಗಾರಿಕಾ ಬಳಕೆಯಲ್ಲಿ ಹೆಚ್ಚು ಬಳಕೆ ಮಾಡಲಾಗುತ್ತೆ. ಬೋರೆಟ್ಗಳು, ವಿಶೇಷವಾಗಿ ಐಸೋಟೋಪ್ ಬೋರಾನ್ 10, ಪರಮಾಣು ವಿದ್ಯುತ್ ಸ್ಥಾವರಗಳ ಸುರಕ್ಷಿತ ಕಾರ್ಯಾಚರಣೆಗೆ ಅತ್ಯಗತ್ಯ. ಯುರೇನಿಯಂ ವಿದಳನದಿಂದ ಉಷ್ಣ ನ್ಯೂಟ್ರಾನ್ಗಳನ್ನು ಹೀರಿಕೊಳ್ಳುವ ಸಾಮರ್ಥ್ಯದಿಂದಾಗಿ ಒತ್ತಡಕ್ಕೆ ಒಳಗಾದ ಮತ್ತು ಕುದಿಯುವ ನೀರಿನ ರಿಯಾಕ್ಟರ್ಗಳನ್ನು ನಿಯಂತ್ರಿಸುವುದಕ್ಕೆ ಮತ್ತು ಸ್ಥಿರಗೊಳಿಸುವುದಕ್ಕೆ ಬೋರಾನ್ 10 ಅನ್ನು ವ್ಯಾಪಕವಾಗಿ ಬಳಸಲಾಗುತ್ತೆ. ಹಾಗಾದ್ರೆ ಏನಿದು ಬೋರಾನ್? ನೋಡ್ತಾ ಹೋಗೋಣ. ಬೋರಾನ್ ಅನ್ನೋದು ವಿಶೇಷ ರಾಸಾಯನಿಕವಾಗಿದ್ದು, ಈ ಬೋರಾನ್ ಬಿ ಚಿಹ್ನೆ ಮತ್ತು ಪರಮಾಣು ಸಂಖ್ಯೆ 5 ಹೊಂದಿದ್ದು, ಸ್ಫಟಿಕ ರೂಪದಲ್ಲಿ ದೊರೆಯುವ ಇದು ಸುಲಭವಾಗಿ ಗಾಢವಾದ ಹೊಳಪಿನ ಲೋಹವಾಗಿದೆ. ಇದರ ಪರಿಣಾಮವಾಗಿ ಬೋರಿಕ್ ಆಮ್ಲ, ಖನಿಜ ಸೋಡಿಯಂ ಬೋರೇಟ್ ಮತ್ತು ಬೋರಾನ್ ಕಾರ್ಬೈಡ್ ಮತ್ತು ಬೋರಾನ್ ನೈಟ್ರೇಟ್ನ ಅಲ್ಟ್ರಾ ಹಾರ್ಡ್ ಸ್ಫಟಿಕಗಳಂತಹ ಅನೇಕ ಸಂಯುಕ್ತಗಳು ಉಂಟಾಗುತ್ತೆ. ಸಾಮಾನ್ಯವಾಗಿ ಇದನ್ನ ವಿಕಿರಣ ಸೋರಿಕೆಯಂತಹ ಕ್ಲಿಷ್ಟ ಪರಿಸ್ಥಿತಿಗಳಲ್ಲಿ ತಟಸ್ಥಗೊಳಿಸುವುದಕ್ಕೆ ಬಳಕೆಯಾಗುತ್ತೆ. ಈ ಹಿಂದೆ 1986ರ ಚೆರ್ನೋಬಿಲ್ ದುರಂತದ ಸಮಯದಲ್ಲಿ ವಿಕಿರಣಶೀಲ ಹೊರಸೂಸುವಿಕೆಯನ್ನ ನಿಗ್ರಹಿಸುವುದಕ್ಕೆ ಮರಳು, ಬೋರಾನ್ ಮತ್ತು ಸೀಸದ ಮಿಶ್ರಣವನ್ನ ತೆರೆದ ರಿಯಾಕ್ಟರ್ ಮೇಲೆ ಬಿಡಲಾಯಿತು. ಬಳಿಕ ಕ್ರಮೇಣ ಇಲ್ಲಿ ವಿಕಿರಣ ಪ್ರಭಾವ ಕಡಿಮೆಯಾಯಿತು ಅಂತ ಹೇಳಲಾಗುತ್ತೆ. ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಯುದ್ಧದ ಕಾರ್ಮೋಡದ ಆ ಸನ್ನಿವೇಶದಲ್ಲಿ ಅಮೆರಿಕದ ಎಂಟ್ರಿ ಯಾಕೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಹೌದು, ಪಾಕಿಸ್ತಾನದ 2 ಏರ್ಬೇಸ್ ಮೇಲೆ ಭಾರತ ದಾಳಿ ಮಾಡಿದ್ರೆ ಅಮೆರಿಕಕ್ಕೆ ಆಗುವಂಥದ್ದಾದ್ರೂ ಏನೋ. ಜೇಕಬಾದ್ ವಾಯುನೆಲೆಯು ಅಮೆರಿಕ ಮತ್ತು ನ್ಯಾಟೋ ಕಾರ್ಯಾಚರಣೆಯ ಪ್ರಮುಖ ಕೇಂದ್ರಗಳಲ್ಲಿ ಒಂದು. ಅಫ್ಘಾನಿಸ್ತಾನದಲ್ಲಿ ಕಾರ್ಯಾಚರಣೆ ಮಾಡಲು ಈ ನೆಲೆಯನ್ನ ಅಮೆರಿಕ ಉಪಯೋಗಿಸ್ತಾ ಇತ್ತು. ಇದಕ್ಕಿಂತಲೂ ಮಹತ್ವದ್ದು ಕಿರಾನ ಹಿಲ್ಸ್. ಇಲ್ಲಿಯೇ ಸರ್ಗೋದಾ ವಾಯು ನೆಲೆ ಇದೆ. ಅಮೆರಿಕದ F-16 ಯುದ್ಧ ವಿಮಾನಗಳನ್ನ ಇಲ್ಲೇ ಇಡಲಾಗಿದೆ. ಭಾರತದ ಕ್ಷಿಪಣಿಗಳ ಹೊಡೆತಕ್ಕೆ ಹಲವು F-16 ವಿಮಾನಗಳು ನಾಶಗೊಂಡಿವೆ. F-16 ವಿಮಾನ ಹೋಗಿದ್ದು ಅಮೆರಿಕಕ್ಕೆ ಹೆಚ್ಚಿನ ಚಿಂತೆಯ ವಿಷಯ ಆಗ್ತಿರಲಿಲ್ಲ. ರಾತ್ರೋರಾತ್ರಿ ತಲೆ ಕೆಡಿಸಿಕೊಳ್ಳುವಂತದ್ದಾಗಿದ್ದು ಕಿರಾನ ಹಿಲ್ಸ್ನ ಘಟನೆ. ಇಲ್ಲಿದೆ ಅಮೆರಿಕದ ಟಾಪ್ ಸೀಕ್ರೆಟ್ ವಿಚಾರ. ಅಮೆರಿಕ ಮತ್ತು ಪಾಕಿಸ್ತಾನಕ್ಕೆ ಮಾತ್ರವೇ ಗೊತ್ತಿರುವ ರಹಸ್ಯ. ಇಲ್ಲಿ ಅಮೆರಿಕ ಬಹಳ ರಹಸ್ಯವಾಗಿ ಅಣ್ವಸ್ತ್ರಗಳನ್ನು ಸಂಗ್ರಹಿಸಿ ಇಟ್ಟಿದೆ ಅನ್ನೋ ಮಾಹಿತಿ ಇದೆ. ಚೀನಾ ಮತ್ತು ರಷ್ಯಾ ಮೇಲೆ ಉಪಯೋಗಿಸಲೆಂದು ಅಮೆರಿಕ ಪರಮಾಣು ಅಸ್ತ್ರಗಳನ್ನು ಅಡಗಿಸಿ ಇಟ್ಟಿದೆ ಅನ್ನುವ ವದಂತಿ ಇದೆ. ಪಾಕಿಸ್ತಾನ ತನ್ನ ಪರಮಾಪ್ತ ಮಿತ್ರನಾದ ಚೀನಾಗೂ ಕೂಡ ಈ ವಿಚಾರವನ್ನು ತಿಳಿಸಿಲ್ಲ. ಇಂಥ ಕಿರಾನ ಹಿಲ್ಸ್ ಮೇಲೆ ಭಾರತ
ಪ್ರಬಲ ಕ್ಷಿಪಣಿ ದಾಳಿ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಇಲ್ಲಿರುವ ಪರಮಾಣು ಸಂಗ್ರಹಕ್ಕೆ ಹಾನಿಯಾಗಿದೆ ಅಂತ ಹೇಳಲಾಗ್ತಾ ಇದೆ. ವಿಕಿರಣ ಸೋರಿಕೆಯಾಗ್ತಿದೆ ಅನ್ನುವ ವರದಿಗಳಿದೆ. ಇದೇ ಕಾರಣಕ್ಕೆ ಅಮೆರಿಕವು ತಜ್ಞರನ್ನ ಇಲ್ಲಿಗೆ ಕಳುಹಿಸಿ ವಿಕಿರಣ ಸೋರಿಕೆಯಾಗದಂತೆ ತಡೆಯಲು ಕ್ರಮ ಕೈಗೊಂಡಿದೆ ಅನ್ನುವುದು ಸದ್ಯದ ಬೆಳವಣಿಗೆ. ಈ ಯುದ್ಧವನ್ನ ಹೀಗೆ ಮುಂದುವರಿಯೋದಕ್ಕೆ ಬಿಟ್ರೆ ಜಗತ್ತಿನ ಮುಂದೆ ತಾನು ಇನ್ನಷ್ಟು ಬೆತ್ತಲಾಗಬಹುದು ಅನ್ನೋ ಭಯದಲ್ಲಿ ಅಮೆರಿಕ ಕದನ ವಿರಾಮ ಮಾಡಿಕೊಳ್ಳುವಂತೆ ಪಾಕಿಸ್ತಾನಕ್ಕೆ ತಿಳಿಸಿತು ಅಂತ ಹೇಳಲಾಗುತ್ತೆ. ಕಿರಾನ ಹಿಲ್ಸ್ ಮೇಲೆ ಘಾತುವಾಗುವುದು ಅಮೆರಿಕಕ್ಕೆ 2 ಆತಂಕ ತಂದಿದೆ. ಒಂದು, ತನ್ನ ರಹಸ್ಯ ಪರಮಾಣು ನೆಲೆ ಬಹಿರಂಗಗೊಳ್ಳುವುದು. ಇನ್ನೊಂದು, ತನ್ನ ಶತ್ರು ರಾಷ್ಟ್ರಗಳಾದ ಚೀನಾ ಮತ್ತು ರಷ್ಯಾ ಮುನ್ನೆಚ್ಚರಿಕೆಯ ಕ್ರಮಕ್ಕೆ ಮುಂದಾಗಬಹುದು. ಇದೆಲ್ಲದರ ನಡುವೆ ಪಾಕಿಸ್ತಾನಕ್ಕೆ ಈಗ ಆಪ್ತಮಿತ್ರನ ಕೋಪಕ್ಕೆ ಗುರಿಯಾಗುವ ಸಂಕಟ ಕೂಡ ಎದುರಾಗಿದೆ. ಅಮೆರಿಕದ ಅಣ್ವಸ್ತ್ರಗಳನ್ನ ಒಡಲಲ್ಲಿ ಇಟ್ಟುಕೊಂಡಿದ್ರು ಪಾಕಿಸ್ತಾನ ಚೀನಾಗೆ ಒಂದೂ ಮಾತು ಹೇಳಿಲ್ಲ. ಇದರಿಂದ ಚೀನಾ ತನ್ನ ಮೇಲೆ ಮುನಿಸಿಕೊಳ್ಳಬಹುದು ಅನ್ನೋ ಆತಂಕ ಪಾಕಿಸ್ತಾನದ್ದು. ಎಲ್ಲದರ ನಡುವೆ ಭಾರತ ಮತ್ತು ಪಾಕಿಸ್ತಾನ ಯುದ್ಧದಲ್ಲಿ ಅತಿ ಹೆಚ್ಚು ಖುಷಿಯಾದದ್ದು ಚೀನಾ ಮತ್ತು ಟರ್ಕಿಗೆ. ಎರಡೂ ದೇಶಗಳು ಭಾರತದ ವಿರೋಧಿಗಳೆಂಬುದು ಗೊತ್ತಿರೋ ಸಂಗತಿ. ಹಾಗೆಯೇ ಇವೆರಡರ ಮಿಲಿಟರಿ ಆಯುಧಗಳಿಗೆ ಪಾಕಿಸ್ತಾನ ದೊಡ್ಡ ಮಾರುಕಟ್ಟೆ. ಅದರಲ್ಲೂ ಟರ್ಕಿ ನಿರ್ಮಿತ ಡ್ರೋನ್ಗಳನ್ನ ಪಾಕಿಸ್ತಾನ ಯಥೇಚ್ಛವಾಗಿ ಬಳಸಿತ್ತು. ಇದು ಖಾಲಿಯಾದ್ರೆ ಇನ್ನಷ್ಟು ಡ್ರೋನ್ಗಳನ್ನ ಕಳುಹಿಸಬಹುದು ಅನ್ನೋದು ಟರ್ಕಿಯ ಉಮೇದು. ಇನ್ನು ಸರ್ಗೋದಾ ವಾಯು ನೆಲೆಯಲ್ಲಿದ್ದ ಕೆಲ F-16 ಯುದ್ಧ ವಿಮಾನಗಳು ನಾಶವಾಗಿದ್ದು ಚೀನಾಗೆ ಖುಷಿ. ಪಾಕಿಸ್ತಾನದಲ್ಲಿ ದಶಕಗಳಿಂದ ಉಳಿದುಕೊಂಡು ಬಂದಿರುವ F-16 ಜೆಟ್ ಇತ್ಯಾದಿ ಅಮೆರಿಕನ್ ಶಸ್ತ್ರಾಸ್ತ್ರಗಳು ಖಾಲಿಯಾಗಲಿ ಅನ್ನೋದು ಚೀನಾದ ಆಶಯವಾಗಿತ್ತು. ಆದರೆ ಪಾಕಿಸ್ತಾನದ 80%ಕ್ಕಿಂತ ಹೆಚ್ಚು ಶಸ್ತ್ರಾಸ್ತ್ರಗಳು ಚೀನಾದಿಂದ ಬಂದಂತದ್ದೇ. ಪಾಕಿಸ್ತಾನದಲ್ಲಿ ಅಮೆರಿಕದ ಉಪಸ್ಥಿತಿಯೇ ಇಲ್ಲ. ಇಡೀ ಪಾಕಿಸ್ತಾನವೇ ತನ್ನ ಕಪಿಮುಷ್ಟಿಯಲ್ಲಿರಲಿ ಅನ್ನೋದು ಚೀನಾದ ದುರಾಲೋಚನೆ. ಹೀಗಾಗಿ ಪಾಕಿಸ್ತಾನ ಕದನ ವಿರಾಮ ಘೋಷಿಸಿದ್ದು ಚೀನಾಗೆ ಇಷ್ಟು ಬರಲಿಲ್ಲ. ಅಮೆರಿಕದ ಮಾತು ಕೇಳಿ ಸೀಸ್ ಫೈರ್ ಮಾಡಿಕೊಂಡದ್ದು ಯಾಕೆ ಅನ್ನುವಂತಹ ಪ್ರಶ್ನೆಯನ್ನ ಪಾಕಿಸ್ತಾನದ ಮುಂದೆ ಚೀನಾ ಇಟ್ಟಿದೆ.